ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಏನು ಅಪ್ಡೇಟ್ ಕೂಡ ಬಂದಿದೆ. ಶೀಘ್ರದಲ್ಲೇ ನೇಮಕಾತಿ ಬಗ್ಗೆ ಮಾಹಿತಿ ಬರುತ್ತೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ ಮೀಸಲಾತಿ ನಿಮಗೆ ಗೊತ್ತಿರುವಾಗ ಸರ್ಕಾರ ಬದ್ಧವಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ನೇತೃತ್ವದಲ್ಲಿ ಅನುಷ್ಠಾನ ಆಗುತ್ತೆ ಅಂತೇಳಿ ಮುನಿಯಪ್ಪ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿ ಒಳ ಮೀಸಲಾತಿ ವಿಚಾರದಲ್ಲಿ ಕೆಲವರು ಮಹದೇವಪ್ಪ ಅವರಪ್ಪ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಕಟುವಾಗಿ. ಅದರ ಬೆಳವಣಿಗೆ ಅಲ್ಲ, ಅವರ ಮುಂದಾಳತ್ವದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗುತ್ತೆ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಮುಂದೂಡಿಯಾಗಿದೆ. ಕೆಲವೇ ದಿನಗಳಲ್ಲಿ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ಅನುಷ್ಠಾನ ಮಾಡ್ತಾರೆ. ಸಂಘಟನೆಯ ಮುಖಂಡರುಗಳು ಕೂಡ ಗೊಂದಲ ಆಗದಿರಿ, ನಮ್ಮ ಸರ್ಕಾರ ನುಡಿದಂತೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಮೀನ್ಸ್ ಶೀಘ್ರದಲ್ಲೇ ನಮಗೆ ಎಲೆಕ್ಷನ್ ಇರೋಕಣ ನಾವು ಡಿಲೇ ಮಾಡಿದ್ವಿ, ಶೀಘ್ರದಲ್ಲೇ ನಮಗೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ಲಸ್ ನಿಮಗೆ ಮತ್ತೆ ಮೇ ಅಲ್ಲಿ ನಿಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಕೂಡ ಬರ್ತಾ ಇದೆ. ಟಿ ಕೂಡ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಇಲ್ಲ. ಶಿಕ್ಷಕರ ನೇಮಕಾತಿ ಈಗಿರೋ 56,000ದಲ್ಲೇ ಕಡಿಮೆ ಶಿಕ್ಷಕರ ನೇಮಕಾತಿ ಕೂಡ ಇದೆ. 10,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಪದೇ ಹೇಳಿಕೆನ ಕೊಡ್ತಾರೆ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೂಡ ಇಲ್ಲ, ಅದು ಕೂಡ ಡಿಲೇ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಮಾಹಿತಿ ಪ್ರಕಾರ ಏನು ಡಿಸಿಷನ್ ಕೂಡ ಆದ್ರೆ ಏನೇ ಆದ್ರೂ ಕೂಡ ನಿಮಗೆ ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರೋ 56,000 ಹುದ್ದೆಗಳು ಮಾತ್ರ ಕೂಡ ಆಗ್ತವೆ. ತದನಂತರದಲ್ಲಿ ನಿಮಗೆ ಉಳಿದ ನೇಮಕಾತಿ ಪ್ರಕ್ರಿಯೆ ಕೂಡ ಆರಂಭ ಆಗಬಹುದು. ಸದ್ಯದ ಮಾಹಿತಿ ಪ್ರಕಾರ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.